ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ವಿದ್ಯೆಯ ಬಗ್ಗೆ ಸುಭಾಷಿತದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಓದಿ ತಿಳಿಯೋಣ. ಸತ್ಕುಲದಲ್ಲಿ ಹುಟ್ಟಿದರೂ ವಿದ್ಯಾಹೀನನಾಗಿದ್ದಲ್ಲಿ ಏನು ಪ್ರಯೋಜನ? ನೀಚ ಕುಲದಲ್ಲಿ ಹುಟ್ಟಿದರೂ ವಿದ್ಯಾವಂತನನ್ನು ದೇವತೆಗಳು ಕೂಡ ಕೊಂಡಾಡುವರು. ತಾಯಿಯಂತೆ ರಕ್ಷಿಸುವ, ತಂದೆಯಂತೆ ಯೋಗ್ಯವಾದ ಕೆಲಸದಲ್ಲಿ ನೇಮಿಸುವ, ಪತ್ನಿಯಂತೆ ದುಃಖವನ್ನು ಹೋಗಲಾಡಿಸಿ ಸುಖವನ್ನು ನೀಡುವ, ದಿಕ್ಕುಗಳಲ್ಲಿ ಕೀರ್ತಿಯನ್ನು ಹರಡಿ ಸಂಪತ್ತನ್ನು ಹೆಚ್ಚಿಸುವ ವಿದ್ಯೆಗೆ ಏನು ತಾನೇ ಸಾಧ್ಯವಿಲ್ಲ. ಓದಿ ತಿಳಿದುಕೊಂಡವರಿಗೆ ಮೂರ್ಖತ್ವವಿಲ್ಲ, ಜಪ ಮಾಡುವವರಿಗೆ ಪಾಪವಿಲ್ಲ, ಮೌನವಾಗಿರುವವರಿಗೆ ಜಗಳವಿಲ್ಲ ಮತ್ತು ಎಚ್ಚರವಿರುವವರಿಗೆ ಭಯವಿಲ್ಲ. ವಿದ್ಯೆ ಎಂಬುದು ಮಾನವನ ರೂಪವನ್ನು ಹೆಚ್ಚಿಸುವ ಭದ್ರವಾದ ಗುಪ್ತವಾದ ಸಂಪತ್ತು. ಐಶ್ವರ್ಯವನ್ನು, ಯಶಸ್ಸನ್ನು ಮತ್ತು ಸುಖವನ್ನು ವೃದ್ಧಿಸುತ್ತದೆ. ವಿದ್ಯೆಯು ಗುರುವಿನ ಗುರುವಾಗಿದೆ, ವಿದೇಶದಲ್ಲಿ ಬಂಧುವಾಗಿರುತ್ತದೆ. ವಿದ್ಯೆಯು ಪರದೇವತೆಯಂತೆ ರಾಜರಿಂದ ಧನವು ಆರಾಧಿಸಲ್ಪಡುವುದಿಲ್ಲ. ಕೇವಲ ವಿದ್ಯೆ ಇಲ್ಲದವನು ಪಶುವಿನಂತೆ. ಯಾವುದನ್ನು ಕಳ್ಳರು ಕದಿಯಲಾಗದೋ, ರಾಜನು ಪಡೆದುಕೊಳ್ಳಲಾಗದೋ, ಸಹೋದರರೊಂದಿಗೆ ಹಂಚಿಕೊಳ್ಳಲಾಗದೋ, ಭಾರವಾದ ಹೊರೆಯೆಲ್ಲವೂ ಖರ್ಚು ಮಾಡಿದಷ್ಟು ವೃದ್ಧಿಸುವ ವಿದ್ಯೆ ಎಂಬ ಧನವು ಎಲ್ಲ ಸಂಪತ್ತಿಗಿಂತಲೂ ಪ್ರಧಾನವು. ಹೀಗೆ ಸುವಾಸನೆಯಿಲ್ಲದ ಕಿಂಶುಕ ಅಂದರೆ ಮುತ್ತುಗದ ಹೂವನ್ನು ದೇವರ ಪೂಜೆಗೆ ಬಳಸುವುದಿಲ್ಲವೋ ಹಾಗೆಯೇ ರೂಪ ಯೌವನಗಳಿರುವ ಪ್ರಖ್ಯಾತ ವಂಶದಲ್ಲಿ ಹುಟ್ಟಿದ ವಿದ್ಯಾಹೀನನು ಶೋಭಿಸುವುದಿಲ್ಲ. 1/4 ಭಾಗದ ಅಂದರೆ 1/4 ಭಾಗದ ವಿದ್ಯೆಯನ್ನು ಗುರುಗಳಿಂದ, 1/4 ಭಾಗ ಸ್ವಂತ ಬುದ್ಧಿಯಿಂದ, 1/4 ಭಾಗ ಸಹಪಾಠಿಗಳಿಂದ, ಸ್ನೇಹಿತರಿಂದ ಹಾಗೂ ಇನ್ನುಳಿದ ಭಾಗ ಕಾಲಕ್ರಮೇಣವಾಗಿ ತಿಳಿದುಬರುತ್ತದೆ. ಜ್ಞಾನವೆಂಬ ಐಶ್ವರ್ಯವು ಶುದ್ಧವಾದದ್ದು, ಅಪಾಯರಹಿತವಾದದ್ದು, ಭಯಂಕರವಲ್ಲದ್ದು, ಸುಲಭವಲ್ಲದ್ದು ಮತ್ತು ಇನ್ನೊಬ್ಬರಿಂದ ಕದಿಯಲಾರದ್ದು. ಆಲಸಿಗೆ ವಿದ್ಯೆ ಹೇಗೆ ದೊರಕುತ್ತದೆ? ವಿದ್ಯಾಹೀನನಿಗೆ ಹಣವು ಹೇಗೆ ಸಿಗುತ್ತದೆ? ಹಣವಿಲ್ಲದವನಿಗೆ ಮಿತ್ರರು ಹೇಗಾಗುತ್ತಾರೆ? ಮಿತ್ರರಿಲ್ಲದೆ ಎಲ್ಲಿಯ ಸುಖ? ವಿದ್ಯೆಯಿಂದ ವಿನಯ, ವಿನಯದಿಂದ ಯೋಗ್ಯತೆ, ಯೋಗ್ಯತೆಯಿಂದ ಸಂಪತ್ತು ಮತ್ತು ಸಂಪತ್ತಿನ ದಾನದಿಂದ ಸುಖವು ಬರುವುದು. ಮೂರ್ಖನನ್ನು ಕೇವಲ ತನ್ನ ಮನೆಯಲ್ಲಿ ಗ್ರಾಮದ ಮುಖ್ಯಸ್ಥನನ್ನು, ತನ್ನ ಹಳ್ಳಿಯಲ್ಲಿ ರಾಜನನ್ನು, ತನ್ನ ರಾಜ್ಯದಲ್ಲಿ ಆದರಿಸುವರು. ಆದರೆ ವಿದ್ವಾಂಸರು ಎಲ್ಲೆಡೆಯೂ ಆರಾಧಿಸಲ್ಪಡುವನು. ಪ್ರವಾಸದಲ್ಲಿ ವಿದ್ಯೆಯು, ಮನೆಯಲ್ಲಿ ಪತ್ನಿಯು, ರೋಗಿಗೆ ಔಷಧಿಯು ಮತ್ತು ಮೃತನಿಗೆ ಧರ್ಮವು ಮಿತ್ರನಾಗಿರುತ್ತಾರೆ. ನದಿಗಳು ತಮ್ಮ ನೀರನ್ನು ಕುಡಿಯುವುದಿಲ್ಲ, ಮರಗಳು ತಮ್ಮ ಫಲವನ್ನು ತಿನ್ನುವುದಿಲ್ಲ, ಮೋಡಗಳು ತಮ್ಮ ನೀರಿನಿಂದ ಬೆಳೆದ ಸಸ್ಯಗಳನ್ನು ಭಕ್ಷಿಸುವುದಿಲ್ಲ. ಹಾಗೆಯೇ ಸಜ್ಜನರ ಸಂಪತ್ತು ಪರೋಪಕಾರಕ್ಕಾಗಿಯೇ ಮೀಸಲಿರುತ್ತದೆ. ಮಂತ್ರಕ್ಕೆ ಉಪಯೋಗಿಸದ ಅಕ್ಷರವಿಲ್ಲ, ಔಷಧಿಗೆ ಉಪಯೋಗಿಸದ ಬೇರಿಲ್ಲ, ಅಂದರೆ ಗಿಡ ಮೂಲಿಕೆಗಳಿಲ್ಲ. ಯಾವ ಪ್ರಯೋಜನಕ್ಕೂ ಬಾರದ ಮನುಷ್ಯನಿಲ್ಲ. ಆದರೆ ಅಂಥವರ ಸದ್ಬಳಕೆ ಮಾಡುವ ಯೋಜಕರು ಅಪರೂಪ. ವಿದ್ಯೆಯನ್ನು ವಿಪ್ರನಿಂದ, ಆಹಾರವನ್ನು ತಾಯಿಯ ಕೈಯಿಂದ, ತಾಂಬೂಲದ ಎಲೆಯನ್ನು ಪತ್ನಿಯ ಕೈಯಿಂದ ಮತ್ತು ರಾಜನಿಂದ ಮನ್ನಣೆಯನ್ನ ಪಡೆಯಬೇಕು. ಮನುಷ್ಯನ ಆಭರಣ ಅವನ ರೂಪ,
ಆ ರೂಪದ ಆಭರಣ ಅವನ ನಡತೆ, ನಡತೆಯ ಆಭರಣ ಅವನ ವಿದ್ಯೆ ಜ್ಞಾನ, ಮತ್ತು ಜ್ಞಾನದ ಆಭರಣ ಕ್ಷಮಾಗುಣ. ಗುರುವಿನ ಸೇವೆಯಿಂದ ಅತಿ ಹೆಚ್ಚು ಧನದಿಂದ ಅಥವಾ ಇನ್ನೊಂದು ವಿದ್ಯೆಯ ವಿನಿಮಯದಿಂದ ಒಂದು ವಿದ್ಯೆಯನ್ನು ಪಡೆಯಬಹುದು. ನಾಲ್ಕನೆಯ ವಿಧಾನವಿಲ್ಲ. ಶಾಸ್ತ್ರಗಳು ವಿದ್ಯೆಗಳು ಹಲವು, ಆದರೆ ಸಮಯ ಅಲ್ಪವು, ವಿಘ್ನಗಳು ಹಲವು. ಹಂಸಕ್ಷೀರ ನ್ಯಾಯವನರಿತು ಸಾರವಿರುವುದನ್ನು ಮಾತ್ರ ಸ್ವೀಕರಿಸಬೇಕು. ಹೇಗೆ ಒಬ್ಬ ಚಂದ್ರನ ಬೆಳದಿಂಗಳಿನಿಂದ ರಾತ್ರಿ ಬೆಳಕಾಗುತ್ತದೋ ಹಾಗೆಯೇ ಒಬ್ಬ ವಿದ್ಯಾವಂತ ಸುಪುತ್ರನಿಂದ ಕುಲವೇ ಸಂತುಷ್ಟವಾಗುವುದು. ಅನ್ನದಾನವು ಶ್ರೇಷ್ಠವಾದ ದಾನ, ಆದರೆ ವಿದ್ಯಾದಾನವು ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಏಕೆಂದರೆ ಅನ್ನದಿಂದ ಕ್ಷಣಿಕ ತೃಪ್ತಿ ಸಿಕ್ಕರೆ ವಿದ್ಯೆಯಿಂದ ಜೀವನವಿಡೀ ಸಿಗುತ್ತದೆ. ಕೇಳಿಸ್ಕೊಂಡ್ರಿ ಅಲ್ವಾ? ಎಷ್ಟು ಒಂದು ಅದ್ಭುತವಾಗಿ ಸುಭಾಷಿತವನ್ನು ವಿದ್ಯೆಯ ಬಗೆಗೆ ವರ್ಣಿಸಿದ್ದಾರೆ. ಅದಕ್ಕಾಗಿಯೇ ಅದರಿಂದಲೇ ಎಲ್ಲರೂ ವಿದ್ಯೆಯನ್ನು ಕಲಿಯಿರಿ, ವಿದ್ಯಾವಂತರಾಗಿರಿ. ವಿದ್ಯೆಯ ಬಗ್ಗೆ ಅಲಕ್ಷ್ಯವನ್ನು ತೋರಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.